ಹೇಳಿದರು ಸರ್ ಈ ಥರ ಒಂದು ಕಥೆ ಇದೆ ಅಂದಾಗ ಮತ್ತು ನನ್ನ ಪಾತ್ರನೂ ವಿಶೇಷವಾಗಿದೆ. ವಿಷಯ ಕಥೆಗೆ ಸಂಬಂಧಪಟ್ಟ ಪಾತ್ರ ಆಯಿತು. ಆಮೇಲೆ ನಮಗೆ ಇನ್ನೊಂದೇನು ಖುಷಿ ಆಯ್ತು ಅಂದರೆ 4 ಜನ ಡೈರೆಕ್ಟ್ರು, ಲಕ್ಕಿ ಶಂಕರ್ ಅವರು, ಕೆ ಕ್ಯಾಮ್ರಾಮನ್ ಅವರು, ವಾಸು ಅವರು, ಶ್ರೀಧರ್ ಅವರು ಎಲ್ಲರೂ ಒಟ್ಟಿಗೆ ಸಿಕ್ಕರು ಮತ್ತು ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಶಂಕರ್. ಮತ್ತು ಅವರು ಒಂದು 4-5 ಸಿನಿಮಾದಲ್ಲಿ ಕೂಡ ನಾನು ಪಾತ್ರ ಮಾಡಿದ್ದೀನಿ. ಭಾಳ ಖುಷಿ ಆಗುತ್ತೆ. ಯಾಕಂದರೆ ಇದೊಂದು ಚೌಡೇಶ್ವರಿ ತಾಯಿ ಒಂದು ಕಥೆ ಮತ್ತು ಅದು ಯಾರ್ಯಾರಿಗೆ ಏನು ಆಶೀರ್ವಾದ ಆಗಿದೆ ಅನ್ನೋದು ಕೂಡ ಕೆಲವು ನಿದರ್ಶನಗಳಿದೆ, ನಮ್ಮ ನಿರ್ಮಾಪಕರು ಹೇಳಿದ್ದಾರೆ. ಹಾಗೆ ತಾವೆಲ್ಲರೂ ಒಂದು ವಿಶೇಷವಾದ ಕಥೆ ಇದೆ, ದೇವಿ ಕಥೆ, ದೇವಿ ಮಹಾತ್ಮೆ. ಎಲ್ಲರೂ ಈ ಪಿಕ್ಚರ್ ತಾವೆಲ್ಲರೂ ನೋಡಿ ಗೆಲ್ಲಿಸ್ಬೇಕಂತೇಳಿ ನಾನು ಅನೇಕ ಬಂದೆ. ಧನ್ಯವಾದಗಳು ಬಿರಾದಾರ್ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ತನಿಷಾ ಕುಪ್ಪಂಡ ಎಲ್ಲರೂ ತನಿಷ್ಕಾ ಮಾಡ್ಬಿಟ್ಟಿದ್ದಾರೆ ಊರಬ್ಬ ಸಿನಿಮಾ ತಂಡ. ಸೊ ಹೇಗನ್ನಿಸ್ತು ಲೈವ್ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದು? ಎಷ್ಟು ಖುಷಿ ಇದೆ. ಸಿನಿಮಾ ರಿಲೀಸ್ ಸಜ್ಜಾಗಿದೆ, ಏನ್ ಹೇಳ್ತೀವಿ? ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ ಎಂದಿಗಿಂತ ಸ್ವಲ್ಪ ಜಾಸ್ತಿನೇ ತುಂಬಿ ತುಳುಕ್ತಾ ಇದೆ ಇವತ್ತು ಈ ಒಂದು ಹಾಲ್ ಅಂತ ಹೇಳ್ಬೋದು. ಮಾಧ್ಯಮ ಮಿತ್ರರು ತುಂಬಾ ಜನ ಇದ್ದೀರಿ. ಅದ್ರ ಜೊತೆಗೆ ನಮ್ಮ ನರೇಶ್ ಸರ್ ಅವರ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಸೇರಿ, ಅಂದ್ರೆ ಈ ಹಾಲ್ ನೋಡಿದ್ರೆ ಗೊತ್ತಾಗ್ತದೆ ಅವ್ರಿಗೆ ಎಷ್ಟು ಜನ ಎಷ್ಟು ರೀತಿನಲ್ಲಿ ಸಪೋರ್ಟ್ ಮಾಡೋದಕ್ಕೆ ಮುಂದೆ ಬಂದಿದ್ದೀರಾ ಅಂತ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಊರ ಹಬ್ಬ, ನನಗೆ ರಂಗಸ್ವಾಮಿ ಅಂತ ಹೇಳಿ ಪ್ರೊಡಕ್ಷನ್ ಮ್ಯಾನೇಜರ್ ಸರ್ ಅವರು, ನಾನು 2010-11 ಅಲ್ಲಿ ಒಂದು ಸಿನಿಮಾ ವರ್ಕ್ ಮಾಡಿದ್ದೆ. ಅದಾದ್ಮೇಲೆ ಅವ್ರು ಮತ್ತೆ ನನಗೆ ಸಿನಿಮಾಗೆ ಕಾಲ್ ಮಾಡಿದ್ದು ಊರ ಹಬ್ಬಕ್ಕೆ. ಯಾಕಂದ್ರೆ ಇಲ್ಲಿರೋರು ಎಲ್ಲರೂ ಸಿಕ್ಕಾಪಟ್ಟೆ ದೊಡ್ಡವರು, ಅಂದ್ರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಇರೋರಾಗಿರ್ಬಹುದು ಅಥವಾ ಕ್ಯಾಮ್ರಾಮನ್ ಸರ್ ಆಗಿರ್ಬಹುದು, ಎಲ್ಲರೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂತವ್ರು. ಅದ್ರ ಜೊತೆಗೆ ಆರ್ಟಿಸ್ಟ್ ಗಳಾಗಿರ್ಬಹುದು ಪ್ರತಿಯೊಬ್ರು. ಸೊ ನಾನು ಹೊಸಬ್ಳು, ನಾನೊಂಥರ ಹೊಸ ಸೇರ್ಪಡೆ ಆದೆ ಈ ಊರ ಹಬ್ಬ ತಂಡಕ್ಕೆ. ನನಗೆ ಅವರು ಈ ಸ್ಟೋರಿ ಲೈನ್ ನ ಎಕ್ಸ್ಪ್ಲೇನ್ ಮಾಡಿದಾಗ ನನ್ಗೆ ಅನ್ನಿಸ್ತು, ಓಕೆ ಅವಾಗಿನ್ನೂ ನಮ್ಮ ಕುಪ್ಪಂಡಾಸ್ ಓಪನ್ ಆಗಿರ್ಲಿಲ್ಲ. ಸೊ ಲೈಕ್ ನನ್ನ ಹೆಸರು ತನಿಷಾ ಕುಪ್ಪಂಡ, ಎಲ್ಲಾರು ನೆನ್ಪಿಟ್ಕೋಬೇಕು ಅಂತ ಕುಪ್ಪಂಡ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಅನ್ಕೊಂಡ. ಆ ರೀತಿ ಅವರು ಕೂರ್ಜಿಗೆ ಅವರು ಒಂದು ನೇಮ್ ಬ್ರಾಕೆಟ್ ನಲ್ಲಿ ಅದನ್ನ ಅವರು ಹೈಲೈಟ್ ಮಾಡ್ಬೇಕು ಅಂತ. ಅದ್ರ ಜೊತೆಗೆ ಈ ತರಹದ ಒಂದು ಸಖತ್ತಾಗಿರುವಂತ ಊರ್ ಹಬ್ಬ ನಡೀತಾ ಇದೆ ಅನ್ಬೇಕಾದ್ರೆ ಅದನ್ನ ಇನ್ನೊಂದಷ್ಟು 1000 ಜನ 1,00,000 ಜನ ನೋಡ್ಲಿ ಅನ್ನೋ ಕಾರಣಕ್ಕೆ ಊರ್ ಹಬ್ಬ ಅಂತಾನೆ ಹೆಸರಿಟ್ಟು ಅವ್ರು ಇಷ್ಟೊಂದು ಬ್ಯೂಟಿಫುಲ್ ಆಗಿ ಸಿನಿಮಾ ಮಾಡಿದ್ದಾರೆ. ಅಂಡ್ ಇದರಲ್ಲಿ ತುಂಬಾ ಯೂನಿಕ್ ಅಂತ ನನಗನ್ಸಿದ್ದು, ಹೋಗಿ ನಾನು ಶೂಟ್ ಮಾಡಿದ್ದು ಕೇವಲ 3 ದಿವಸ. ಬಟ್ ಅದೊಂಥರ ಹೇಗಿತ್ತು ಅಂತಂದ್ರೆ, ಸಾಮಾನ್ಯವಾಗಿ ಹಿಂದಿ ಸಿನಿಮಾಗಳ ಸೆಟ್ ಅನ್ನ ನೀವು ನೋಡಬಹುದು ಅಥವಾ ಸೆಟ್ ಅಲ್ಲಿ ಶೂಟ್ ಮಾಡೋರ್ನ ನೀವೇನಾದ್ರೂ ಅದ್ರ ಬಗ್ಗೆ ನಾಲೆಜ್ ಇತ್ತು ಅಂತಂದ್ರೆ, ಈ ರೋಡ್ಗೆ ಹೋದ್ರೆ 2 ಆರ್ಟಿಸ್ಟ್ ಕಾಣಿಸ್ತಾರೆ, ಆ ರೋಡ್ಗೆ ಹೋದ್ರೆ ಇನ್ನೊಂದು 4 ಜನ ಆರ್ಟಿಸ್ಟ್ ಕಾಣಿಸ್ತಾರೆ, ಇನ್ನೊಂದು ರೋಡ್ಗೆ ಹೋದ್ರೆ ಇನ್ನೊಂದು 4 ಜನ ಆರ್ಟಿಸ್ಟ್ ಕಾಣಿಸ್ತಾರೆ. ಊರ್ ಹಬ್ಬ ಸಿನಿಮಾನ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಅದೇ ರೀತಿಯಾಗಿ ಅನ್ಸಿದ್ದು. ಒಂದೊಂದು ರೋಡಲ್ಲಿ 4 ಜನ ಆರ್ಟಿಸ್ಟ್ ಅಂದ್ರೆ ಇವ್ರು ಅವರು ಅಂತ ಅನ್ನೋ ರೀತಿನಲ್ಲಿ ನಮಗೊಂದು ಕ್ಯೂರಿಯಾಸಿಟಿ ಜಾಸ್ತಿ ಇರ್ತಾ ಇತ್ತು, ಇನ್ಯಾರಿದ್ದಾರೆ ಅಂತ ಅನ್ಬಿಟ್ಟು. ಅಂಡ್ ಸರ್ ಹೇಳ್ದಾಗೆ ಆ ಶೂಟಿಂಗ್ ಸ್ಪಾಟ್ ನಲ್ಲಿ ನಾನು ನೋಡಿದಾಗ ಎಲ್ಲರಿಗಿಂತ ಹೆಚ್ಚು ನಾನು ಹೈಲೈಟಿಂಗ್ ಆಗಿ ನನಗೆ ಕಾಣಿಸಿದ್ದು ದೊಡ್ಡಣ್ಣ ಸರ್. ತುಂಬಾ ಸಿಂಪಲ್ ಆಗಿ ಯಾವ ಸ್ಪಾಟ್ ಅಂದ್ರೆ ಆ ಸ್ಪಾಟ್ ಅಲ್ಲಿ ಶೂಟ್ ಮಾಡ್ತಾ ಇದ್ರು. ಅಂಡ್ ಇನ್ನೊಂದು ಅರವಿಂದ್ ಸರ್ ಶೂಟ್ ಮಾಡ್ತಾ ಇದ್ರು. ಅಂಡ್ ಕೆಲವ್ರನ್ನ ನಾನು ಮೀಟ್ ಮಾಡೋದಕ್ಕೆ ನನಗೆ ಅವಕಾಶನೇ ಸಿಕ್ಕಿಲ್ಲ ಅಲ್ಲಿ, ಯಾಕಂದ್ರೆ ಅಷ್ಟು ಸ್ಪಾಟ್ ಗಳಲ್ಲಿ ಶೂಟ್ ನಡೀತಾ ಇತ್ತು. ಅಂಡ್ ಅಷ್ಟು ದೊಡ್ಡ ಮಟ್ಟದ ಜಾತ್ರೆ ನಾನು ಲೈಫ್ ನಲ್ಲಿ ನೋಡಿರ್ಲಿಲ್ಲ, ನಾನು ನೋಡಿರೋದೇನೆ ಮೊದಲನೇ ಬಾರಿ. ಸೊ ತುಂಬಾ ಜನನ ನೋಡಿ. ಅಂಡ್ ಅಫ್ಕೋರ್ಸ್ ನಮ್ಮ ಮುಂದೆ ಕೀರ್ತಿ ಅವರು ಇದ್ದಾರೆ, ಅವ್ರು ಆಕ್ಚುಲಿ ಇಲ್ಲಿ ಇರ್ಬೇಕು, ಅವರು ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದ್ರಿಂದ ಅವರು ಆಕ್ಚುಲಿ ಇಲ್ಲಿ ಇರಬೇಕು. ಎಲ್ಲಾರನ್ನೂ ನೋಡಿ ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು ನಮಗೆ. ಪ್ರತಿಯೊಬ್ರು ಅಂದ್ರೆ ಅಷ್ಟೇ ಜಾವಿಯಲ್ ಆಗಿ, ಸಿನಿಮಾ ಸೆಟ್ ತರ ಇರಲಿಲ್ಲ. ಸರ್ ಹೇಳಿದಾಗೆ ಏನೋ ಒಂದು ಟ್ರಿಪ್ ಹೊಡ್ಕೊಂಡು ಆರಾಮಾಗಿ ಶೂಟ್ ಮಾಡ್ದಂಗಿತ್ತು. ಬಟ್ ಅಷ್ಟೇ ಸೀನ್ಸ್ ಕ್ಯಾಪ್ಚರ್ ಆಗಿದೆ, ಅಂದ್ರೆ ಅಷ್ಟು ಜನ ಟೀಮ್ ಇದ್ದಿದ್ರಿಂದ ಬಹಳಷ್ಟು ಕ್ಯಾಪ್ಚರ್ ಆಗಿದೆ. ನನ್ನ ಫಸ್ಟ್ ಸಿನಿಮಾ ನಾನು ಮಿತ್ರ ಸರ್ ಜೊತೆಲಿ ಮಾಡಿದ್ದು. ಅವ್ರು ಅವಾಗ ನನಗೆ ಅಂದ್ರೆ ಹೇಗಿರ್ಬೇಕು ಸೆಟ್ ಅಲ್ಲಿ ಅನ್ನೋದನ್ನ ಇನಿಷಿಯೇಟಿವ್ ತಗೊಂಡು ನನಗೆ ಹೇಳ್ಕೊಟ್ಟಿದ್ರು. ಅದು ತುಂಬಾ ಚೆನ್ನಾಗಿ ನೆನಪಾಯ್ತು ನನಗೆ. ರಿಪೀಟ್ ನಾನು ಅವ್ರ ಜೊತೆ ಇನ್ನೊಂದು ಒಳ್ಳೆ ಪಾತ್ರದಲ್ಲಿ ಅವ್ರ ಜೊತೆ ಒಂದು ಕಾಂಬಿನೇಷನ್ ಅಲ್ಲಿ ನಾನು ವರ್ಕ್ ಮಾಡ್ಬೇಕಾದ್ರೆ. ಥ್ಯಾಂಕ್ ಯು ಸರ್, ಶಂಕರ್ ಸರ್, ಕೆ ಸರ್. ಒಂದೇ ಹಿಂಗೆ ಮಾತಾಡಿದ ಸರ್ ಈ ಊರ ಹಬ್ಬದ ಮೇಲೆ ಮಾಡೋಣ ಅಂತ ಶಂಕರ್ ಸುಮ್ಮನೆ ಒಂದು ಲೈನ್ ಸ್ಟಾರ್ಟ್ ಮಾಡಿದ್ರು. ಅದು ಹಂಗೆ ಒಂದು ಕತೆ ತರ ಆಗೋಗಿ ಅದು ಊರಿನ ಸಂಪ್ರದಾಯದ ಬಗ್ಗೆ ಅವರು ಸರ್ ಬುಕ್ ಒಂದು ಕೊಟ್ಟರು, ಎಲ್ಲರಿಗೂ ಓದಿ ಅಂತ ಗೌಡ್ರು. ಅದನ್ನ ಓದ್ದೋ. ಸೊ ಇದ್ರಲ್ಲಿ ಒಂದಷ್ಟು ವಿಷಯ ಇದೆ. ಆಮೇಲೆ ಆ ದೇವ್ರ ಬಗ್ಗೆ ಅಲ್ಲಿ ಬರೋ ಜನ, ನಾವು ಒಂದು 9-10 ವರ್ಷದಿಂದ ಆ ಊರಿಗೆ ಹೋಗ್ತಾ ಇದ್ದೋ. ಸೊ ಸುಮ್ಮನೆ ಹೋಗೋದು, ಗೌಡ್ರಿಗೆ ಹೋಗೋದು. ಹಬ್ಬ ಅಂದ್ರೆ ಗೊತ್ತಲ್ಲ, ಊರ ಹಬ್ಬ ಅಂದ್ರೆ ಏನೇನು ನಡೀತದೆ, ಅಲ್ಲಿ ಏನ್ ಮಾಡ್ತೀವಿ, ಹೋಗೋದೇ ಅದೇ ಕಾರಣಕ್ಕೆ ಹೋಗೋದು, ತಿನ್ನೋದು ಮಾಡೋದು.
ಸೊ ಅದನ್ನ ಅಲ್ಲಿ ಏನೇನು ತಪ್ಪುಗಳು ಏನೇನು ನಡೆಯುತ್ತೆ, ಆ ಊರ ಹಬ್ಬಕ್ಕೆ ಏನ್ ಮಹತ್ವ ಇದೆ, ಅದನ್ನ ಬಿಟ್ಟು ನಾವ್ ಏನೇನು ತಪ್ಪುಗಳು ಮಾಡ್ತೀವಿ ಅನ್ನೋ ವಿಷಯನ ಅಲ್ಲಿ ನಾವೇ ಚರ್ಚೆ ಮಾಡ್ಕೊಂಡು ಅದೇ ತರ ಅದನ್ನೇ ಒಂದು ಕತೆ ತರ ಮಾಡಿ ಆ ಊರ ದೇವತೆ ಬಗ್ಗೆ ಒಂದು ಒಳ್ಳೆ ಪ್ರಶಂಸೆ ಬರೋ ತರ ಮಾಡ್ಬೇಕು ಅನ್ನೋ ಇದ್ರ ಮೇಲೆ ಈ ಕತೆ ಮಾಡಿ ಅದಕ್ಕೊಂದು ಎಲ್ಲಾರು ಸೇರಿ, ನಾನು ಒಬ್ಬನೇ ಬರ್ದಿಲ್ಲ ಇದನ್ನ ಡೈಲಾಗು, ಎಲ್ಲಾ ಡೈರೆಕ್ಟರ್ಗಳು, ನಾನು, ಶ್ರೀಧರ್ರು, ಶಂಕರ್ರು, ಆಮೇಲೆ ಬಾಹುಬಲಿ, ಎಲ್ಲಾರು ನಾವ್ ಎಷ್ಟು ಜನ ಸ್ನೇಹಿತರುಗಳು ಇದೀವೋ, ನರೇಶ್ ಗೌಡ್ರು ಫ್ರೆಂಡ್ಸ್ ಯಾರು ಡೈರೆಕ್ಟರ್ಗಳು ಇದ್ರಲ್ಲಿ ಮಾಡಿದೀವೋ ಅಷ್ಟು ಜನ ಸೇರಿ ಬರ್ದಿರೋ ಅಂತ ಸಂಭಾಷಣೆ ಮತ್ತೆ ಈ ಕತೆಗೆ ಎಲ್ಲಾರು ಸೇರಿ ಒಟ್ಟಿಗೆ ಕೆಲಸ ಮಾಡಿರೋದು ಮುಖ್ಯವಾದ ಕತೆ ಸಾರ್ದು. ಅದಕ್ಕೆ ಕಾರಣಕರ್ತರು ನರೇಶ್ ಗೌಡ್ರು, ನಿರ್ದೇಶಕರು ಶಂಕರ್ ಅವರು, ಹಾಗೆ ನನ್ನ ಕ್ಯಾಮರಾಮನ್ ಎ ವಿ ಕೃಷ್ಣಕುಮಾರ್ ಅವರು, ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿದವರು. ಸೊ ಹಂಗಾಗಿ ಎಲ್ಲ ಒಟ್ಟಿಗೆ ಸೇರಿ ಇದನ್ನೊಂದು ನಾವು ಆಕ್ಚುಲಿ ಇದು ಪಿಕ್ನಿಕ್ ತರ ಅನ್ಕೊಂಡೋಗಿ ಸಿನಿಮಾ ಮಾಡಿರೋ ಸಿನಿಮಾ ಇದು. ಆಮೇಲೆ ಇದರಲ್ಲಿ ಇಷ್ಟೊಂದು ವಿಷಯ ಇದೆ ಅಂತ ತಿಳ್ಕೊಂಡು ಈ ಟ್ರೈಲರ್ ಎಲ್ಲ ನೋಡಿದ್ಮೇಲೆ ನಮ್ಗೆ ಒಂಥರ ಖುಷಿ ಆಯ್ತು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವಾಸು ಸರ್. ತುಂಬಾನೇ ಇನ್ನೋಸೆನ್ಸ್ ಇತ್ತು ನೋಡಿ ಅವ್ರ ಮಾತ್ರೆಯಲ್ಲಿ. ಒಂದು ಕ್ಯಾಮ್ರಾ ಇಟ್ಟು ಆರ್ಟಿಸ್ಟ್ ನ ಇನ್ಕ್ಲೂಡ್ ಮಾಡಿ ಶೂಟ್ ಮಾಡೋದು ಬಹಳ ಟಾಸ್ಕ್. ಏನ್ ಹೇಳ್ತೀರಿ ಸರ್? ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ಆಕ್ಚುಲಿ ಆಗ್ಲೇ ವಾಸು ಅವರು ಹೇಳಿದಂಗೆ ಇದು ಒಂದು ಚಾಲೆಂಜಿಂಗ್ ಅಂಡ್ ಫಸ್ಟ್ ನಾವು ಪಿಕ್ನಿಕ್ ಅನ್ಕೊಂಡು ಹೋಗೋ ತರನೇ ಯಾವ ಒನ್ಸ್ ಮೋರ್ ಕವರ್ ಆ ಟೈಮಿಂದ ಆ ಊರಿಗೆ ಹೋಗ್ತಾ ಇದ್ದೀನಿ. ಆ ದೇವಿ ತುಂಬಾ ಮಹಿಮೆ ಇರೋದು. ಆ ಚೌಡೇಶ್ವರಿ ದೇವಿ ಜಾತ್ರೆ ಅಂದ ತಕ್ಷಣ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೋಗಿ ನೀವು ಒರಿಜಿನಲ್ ಜಾತ್ರೆ ನೋಡೋದು ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ. ಸೊ ನಾವು ಒಂದು 7-8 ವರ್ಷದಿಂದ ಹೋಗ್ತಾನೆ ಇದ್ವಿ. ಪ್ರತಿ ಸತಿ ಹೋಗುವಾಗ ಎಲ್ಲ ನಡೀತಾರೋ ಒಂದ್ಸತಿ ಲಕ್ಕಿ ಶಂಕರ್ ನಾವೆಲ್ಲ ಡಿಸ್ಕಸ್ ಮಾಡುವಾಗ ಇದ್ರ ಬಗ್ಗೆ ಒಂದು ಸಿನಿಮಾ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡು ಹೋದ್ವಿ. ನಾವೇನು ಅನ್ಕೊಳ್ಳೋದು ಫಸ್ಟ್ ಏನು ಮಾಮೂಲಿ ಸಿನಿಮಾ ತರ ಇರುತ್ತೆ ಅನ್ನೋ ತರ ಅನ್ಕೊಂಡು ಹೋದ್ರೆ ಆ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಬೇಕು ಅಂತ ಲಕ್ಕಿ ಶಂಕರ್ ಶುರು ಮಾಡಿದ್ರು. ಅವಾಗೆ ಸ್ಟಾರ್ಟ್ ಆಯ್ತು ನಮಗೆ. ರಿಯಲಿಸ್ಟಿಕ್ ಅಂದ ತಕ್ಷಣ ಈಗ ಕ್ಯಾಮ್ರಾ ಇಡಕ್ಕೆ ಜಾಗ ಇರಲ್ಲ, ಆಮೇಲೆ ಜನಗಳ ಮಧ್ಯೆ ಹೋದ್ರೆ ತಳ್ಬಿಡ್ತಾರೆ. ಈ ತರ ತುಂಬಾ ಚಾಲೆಂಜಿಂಗ್ ಏನೇನೋ ಮಾಡ್ಕೊಂಡು ಒಂದು 4 ಜನ ಟೀಮ್ ತರ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಒಬ್ಬೊಬ್ರು ಒಂದೊಂದು ಬ್ಲಾಕ್ ಯೂಸ್ ಮಾಡ್ಕೊಂಡು ಈ ಪೋರ್ಷನ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂತ ಎಲ್ಲ ನೈಟ್ ಡಿಸ್ಕಸ್ ಮಾಡ್ತೀವಿ. ಬೆಳಿಗ್ಗೆ ಎತ್ಕೊಂಡು ಹೋಗಿ ಕುತ್ಕೊಂಡು ಶೂಟ್ ಮಾಡೋದು. ಇದೇ ತರ ಒಂದು 2-3 ವರ್ಷ ತುಂಬಾ ಕಂಟಿನ್ಯೂ ಮಾಡ್ಕೊಂಡು ಮಾಡಿ ಈ ಒಂದು ಸಿನಿಮಾ ತಂದಿದ್ವಿ. ಆವಾಗಲೇ ಅಣ್ಣ ತಗೊಂಡ್ ಹೋಗ್ತಾ ಇದೆ ಪೇಂಟ್ ಮಾಡ್ಸೋದಿಕ್ಕೆ. ಏನ್ ಸರ್ ಅಂತಂದ್ರೆ ಊರಬ್ಬ ಮಾಡ್ತಾ ಇದೀವಿ, ಅದಕ್ಕೆ ಬಂದ ಊರಬ್ಬ ಟೈಟಲ್ ಚೆನ್ನಾಗಿದೆ ಅಂತ ಮಂಗಳವಾರ ಅಂತ ಒಂದು ಮಂಗಳವಾರ ಹೋಗ್ತಾ ಇದ್ದೆ. ಯಾವ ಸಿನಿಮಾ ಮಾಡಕ್ ಸಾಕಾಗಿದೆ ನನಗೆ, ಒನ್ಸ್ ಮೋರ್ ಕವರ್ ಮಾಡಿ, ಬೇಡ ಮನೇಲಿ ಬೈತಾರೆ, ನಾನು ಹೆಂಡತಿ ಇಲ್ಲೇ ಇದ್ದಾಳೆ, ಬೈತಾರೆ ಸಿನಿಮಾ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅಂತ ಹೇಳಿದೆ. ಇಲ್ಲ ನೀವು ಬನ್ನಿ ಮಾತಾಡೋಣ ಅಂತ ಸಾಯಂಕಾಲ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡ್ವಿ. ಲಕ್ಕಿ ಶಂಕರ್, ಎಮ್ ಡಿ ಶ್ರೀಧರ್ ಸರ್, ವಾಸು ಸರ್, ಕೆ ಎಲ್ಲ ಆಲ್ಮೋಸ್ಟ್ ವಾರಕ್ಕೊಂದ್ಸಲಿ ಸೇರ್ತೀವಿ. ಸೇರ್ಕೊಂಡಾಗ ಯಾಕೆ ಸುಮ್ಮನೆ ಒಂದು ಸಿನಿಮಾ ಮಾಡಬಾರ್ದು ನಿಮ್ಮ ದೇವ್ರ ಬಗ್ಗೆ ಅಂತ ಇವರೆಲ್ಲ ಸಪೋರ್ಟ್ ಕೊಟ್ಟು ಮಾತಾಡಿ ನಾನು ಬೇಡ ಅಂತಲೇ ಹೇಳ್ತಾ ಇದ್ದೆ. ಅಲ್ಲಿಂದ 4 ಗಂಟೆಗೆ ಚೇಂಬರ್ಗೆ ಹೋದ್ವಿ. ಟೈಟ್ಲು ರಿಜಿಸ್ಟರ್ ಮಾಡಿಸ್ಬಿಟ್ಟು ಮಂಗಳವಾರ ಅಮಾವಾಸ್ಯೆ ದಿವಸ. ಅದೇ ಕಾಕತಾಳೀಯವಾಗಿ ಮಂಗಳವಾರನೇ ಎಲ್ಲ ಪ್ರೋಗ್ರಾಮು ಮಂಗಳವಾರನೇ ಆಗ್ತಾ ಇದೆ. ಅದೇನಂತ ಗೊತ್ತಿಲ್ಲ. ಇವತ್ತು ನೋಡಿ ಪ್ರೆಸ್ ಮೀಟು ಮಂಗಳವಾರ ಮಾಡ್ತಾ ಇದೀವಿ. ಮೊನ್ನೆ ನಮ್ಮದು ಇದು ಬಂತು, ಸೆನ್ಸಾರ್ ಸರ್ಟಿಫಿಕೇಟ್ ಮಂಗಳವಾರ ಬಂದಿದೆ. ಮಂಗಳವಾರನೇ ಬಂದಿರೋದ್ರಿಂದ ದೇವರಿ ನಮ್ಮ ಚೌಡೇಶ್ವರಿ ದೇವರ ವಾರ ಮಂಗಳವಾರ. ಹಾಗಾಗಿ ಅಲ್ಲಿ ಜಾನಪದ ಟೀಮ್ ನಮ್ಮ ನಂಜಪ್ಪ ಅವ್ರು ಸಹ ಬಂದಿದ್ದಾರೆ. ತುಂಬ ಚೆನ್ನಾಗಿ ಆಡಿ ಆಕ್ಟ್ ಮಾಡಿದ್ದಾರೆ ಅವರೇನೆ, ಡಾಕ್ಟರ್ ನಂಜಪ್ಪ ಅಂತ ಅಂದ್ಬಿಟ್ಟು. ಆಮೇಲೆ ಎಮ್ ಡಿ ಶ್ರೀಧರ್ ಬರಬೇಕಾಗಿತ್ತು, ಇನ್ನು ಬರೋಕ್ಕಾಗಿಲ್ಲ ಅವರೇನೋ ಕಾರಣಾಂತರಗಳಿಂದ. ಆಮೇಲೆ ನಮ್ಮ ಸಿನಿಮಾದಲ್ಲಿ ತುಂಬ ಜನ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಅದರಲ್ಲಿ ಕೆಲವರು ನಮ್ಮ ಬಿರುದರ್ ಸರ್ ಲೇಟರ್ ಬಂದಿದ್ದಾರೆ. ಅಂದ್ರೆ ಶಂಕರ ಸರ್, ಲಕ್ಕಿ ಶಂಕರ್ ಸರ್ ಹೀಗೆ ಅಂತ ಹೇಳಿದ್ರು, ವಾಸು ಸರ್, ಎಮ್ ಡಿ ಶ್ರೀಧರ್ ಸರ್, ಬಾಹುಬಲಿ ಸರ್, ಎಲ್ರು, ವಾಸು ಸರ್, ಎಲ್ರು ಅವರೊಬ್ಬರೇ ಡೈರೆಕ್ಟರ್ ಅಲ್ಲ, ಎಲ್ರು ಎಲ್ಲ ಕಡೆ ಇರ್ತಾ ಇದ್ರು. ಎಲ್ರು ಕೆಲಸ ಟೀಮ್ ವರ್ಕ್ ಎಲ್ಲ ಮಾಡಿದ್ದಾರೆ. ನಮ್ಮನ್ನ ಸಪ್ರೇಟ್ ಬ್ಲಾಕ್ ಮಾಡಿದ್ರು. ಜಾತ್ರೆಯಲ್ಲಿ ಓಡಾಡೋದು, ಮಗದೊಂದು ಇಲ್ಲ, ತುಂಬಾ ನಮಗ್ ಕೊಟ್ಟಿರೋ ಕಾನ್ಸೆಪ್ಟು ಅದು ಭಾವನಾತ್ಮಕ. ಇನ್ನೊಂದು ಮತ್ತೊಂದು ಎಲ್ಲ ಸೇರಿ ಊರಪ್ಪ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ನಮ್ಮ ನರೇಶ್ ಗೌಡ್ರಂತೂ ಮೊದಲಿಂದ ಹೇಳಿದ್ರು, ಒಂದು ಕಾನ್ಸೆಪ್ಟ್ ಇದೆ, ನೀವು ಮಾಡಲೇಬೇಕು ನಮಗೆ ಅಂತೇಳಿ. ಅದು ಸಿನಿಮಾ ಶೂಟ್ ಮಾಡಿರೋ ಟೈಮ್ ಕಡಿಮೆ ಇರ್ಬೋದು, ಆದರೆ ವರ್ಷಗಳು ಕಾದಿದ್ದಾರೆ. ನಾನು ಏನು ಸರಿ ಮಿಸ್ ಆಯ್ತಲ್ಲ ಅಂದ್ರೆ ಇನ್ನು ಬರೋ ವರ್ಷನೇ ಏನು ಮಾಡೋಕ್ಕಾಗಲ್ಲ, ಮುಗಿತೀನಿ ಬರೋ ವರ್ಷನೇ ಅಂತೇಳಿ ಪಾಪ 2 ವರ್ಷದ್ದು ಈ 3ನೇ ವರ್ಷದಲ್ಲಿ ಹೋಗೊಂದು ಸ್ವಲ್ಪ ಪ್ಯಾಚ್ ಅಪ್ ಮಾಡಿದಾರೇನೋ ಗೊತ್ತಿಲ್ಲ, ಅದನ್ನು ಮಾಡಿದಾರೆ ಅನ್ಸುತ್ತೆ. ಆಮೇಲೆ ಪಾಪ ಎಲ್ಲರಿಗೂ ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಏನೋ ಒಂದು ಪೇಮೆಂಟ್ ಇರ್ತದೆ, ಕೇಳಿರ್ತಾರೆ ಅಷ್ಟೇ. ಆದರೆ ಒಂದು ಗೌರವಿತವಾಗಿ ಜೇಬ್ ಹಾಕಿ ಕಳಿಸಿದ್ದಾರೆ. ಅದಂತೂ ನಿಜ. ಪಾಪ ಅವರು ಏನೋ ನೀವೊಂದು ಇದೇನು ಅನ್ಕೊಂಬೇಡಿ ಸರ್, ನಿಮ್ ಪೇಮೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ಎಲ್ಲರಿಗೂ ಕೊಟ್ಟಿದ್ದಾರೆ. ಅದರಿಂದ ಸುಮ್ಮನೆ ಪಾಪ ಅವರು ಪೇಮೆಂಟ್ ಕೊಟ್ಟೆ ಎಲ್ಲರಿಗೂ ಅನ್ನೋದಕ್ಕಿಂತ ಏನೋ ಒಂದು
ಗೌರವಧನ ಅಂತ ಕೊಟ್ಟು ಕಳಿಸಿದ್ದಾರೆ. ಪಾತ್ರಗಳು ತುಂಬಾ ಚೆನ್ನಾಗಿದೆ. ಮಿತ್ರ ಅವರು, ದೊಡ್ಡಣ್ಣ ಅವರು, ವೈಜನಾಥ್ ಬೀರ ಸರ್ ಅವರು, ಬಾಲವಾಡಿ ರಾಜು ಅವರು, ತನಿಷಾ ಮೇಡಮ್, ಸಿದ್ದು ಮೂಲಿಮನಿ, ಮತ್ತೆ ನಮ್ಮ ಯೂಟ್ಯೂಬರ್ ಹುಡುಗಿ ಪಾಯಲ್ ಚೆಂಗಪ್ಪ ಅವರು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿದು ಕಥೆನೇ ಕೇಳಿ ನಮ್ಗೆ ಬಹಳ ಇಷ್ಟ ಆಯ್ತು. ಜನಪದ ತಜ್ಞರು ಇಲ್ಲೆಲ್ಲರೂ ಇದ್ದಾರೆ. ಎಲ್ಲರಿಗೂ ಶರಣಾರ್ಥಿಗಳು. ಯಾಕಂದ್ರೆ ಜನಪದ ಸುಮ್ಮನೆ ಒಂದೊಂದು ಸಿನಿಮಾ ಮಾಡ್ತಾ ಇರ್ತೀವಿ, ಲವ್, ರೌಡಿಸಮ್, ಮತ್ತೊಂದು. ಈ ತರದ ಒಂದು ಊರಿಗೆ ಹೋಗಿ ಆ ಊರಿನ ವಿಭಿನ್ನತೆ ಏನಂತ, ನಮ್ಮ ಕರ್ನಾಟಕದಲ್ಲೇ ಸಾವಿರಾರು ಊರುಗಳಿದೆ, ಒಂದೊಂದು ವಿಭಿನ್ನತೆ ಏನು ಗೊತ್ತಿಲ್ಲ. ಈ ತರದ ಜನಪದ ತಜ್ಞರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ, ಅದರ ಬಗ್ಗೆ ಒಂದು ಸಿನಿಮಾ ಮಾಡಿದ್ರೆ ನಮಗೂ ನಮ್ಮ ಊರಿನ ಕಲ್ಚರ್ ಬಹಳ ಉಳಿಯುತ್ತೆ. ಅದರಿಂದ ನಮ್ಮ ಜನಪದ ಎಲ್ಲ ತಜ್ಞರಿಗೂ ವಿಶೇಷವಾದಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಮ್ಮ ಮೂರು ಬೀದಿ ಕೇರಿ ಎಲ್ಲವನ್ನು ಕೂಡ ಅದರಲ್ಲಿ ತೋರಿಸ್ಬೋದು, ನಮ್ಮ ಸಂಸ್ಕೃತಿ ತೋರಿಸ್ಬೋದು. ಕೆಲವರು ಗೊತ್ತೇ ಇರಲ್ಲ, ಬೇರೆ ಬೇರೆ ಎಲ್ಲೆಲ್ಲೋ ಹೋಗಿ ಅದನ್ನು ಹೊಗಳ್ತಾ ಇರ್ತೀವಿ. ನಮ್ಮ ಮಾಧ್ಯಮದವರೆಲ್ಲರೂ ಇದ್ದೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸಿನಿಮಾದಿಂದ ನಾವು ಯಾವತ್ತೂ ಕೂಡ ಪ್ರೆಸ್ ಮೀಟ್ಗಳಲ್ಲಿ ಆಗಲಿ, ಯಾವುದೇ ಸಂದರ್ಭಗಳಲ್ಲಿ ಕೂಡ ಸಾಹಿತಿಗಳನ್ನ ನೋಡಲ್ಲ, ಜನಪದ ತಜ್ಞರನ್ನ ನೋಡಲ್ಲ. ಇಲ್ಲಿ ನರೇಶ್ ಅವರ ದೊಡ್ಡ ವಿಶೇಷ ಅಂತಂದ್ರೆ, ಹಂಪಿ ವಿಶ್ವವಿದ್ಯಾಲಯದಲ್ಲಿ ಅನೇಕ ಜನಪದ ಕೆಲಸಗಳನ್ನ ಮಾಡುವಂತ ಪ್ರೊಫೆಸರ್ E.G. ಬೋರ್ಲಿಂಗ್ ಅವ್ರನ್ನಲ್ಲಿ ಕರ್ಕೊಂಡು ಬಂದಿರೋದು ನಿಜಕ್ಕೂ ಉತ್ತಮವಾದಂತ ಕೆಲಸ. ಥ್ಯಾಂಕ್ ಯು ಸರ್. ಇವರ ಸಂದರ್ಭದಲ್ಲಿ ತುಂಬಾ ಕೆಲಸಗಳು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಜನಪದದ ಮೇಲೆ ತುಂಬಾ ಕೆಲಸಗಳಾಗಿದೆ. ಹಾಗಾಗಿ ಸಿನಿಮಾಕ್ಕೆ ಮೂಲ ದ್ರವ್ಯ ಸಿನಿಮಾ ಒಂದು ಅಪ್ಲೈಡ್ ಆರ್ಟ್, ಅದೆಲ್ಲವನ್ನೂ ಸೇರ್ಕೊಂಡಿರ್ತದೆ. ಚತುರ್ವಿಧ ಅಭಿನಯ ಅಂತ ನಾವು ಏನ್ ಹೇಳ್ತೀವಿ, ಅದೆಲ್ಲವೂ ಕೂಡ ಸಿನಿಮಾದಲ್ಲಿರುತ್ತೆ. ಆ ಸಿನಿಮಾಕ್ಕೆ ಎಲ್ಲರನ್ನೂ ಬಳಸ್ಕೊಂಡು ಮಾಡೋ ಒಂದು ಚಾಕಚಕ್ಯತೆ, ಕೌಶಲ್ಯತೆ ಮತ್ತೆ ಹೃದಯ ವೈಶಾಲ್ಯತೆ ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಊರಬ್ಬ ಮಾಡಿರುವಂತ ನರೇಶ್ ಗೌಡ್ರು ನಿಜವಾಗ್ಲೂ ಕೂಡ ಅಭಿನಂದನಾರ್ಹರು. ಅವರ ಪ್ರೆಸೆಂಟೇಷನ್ ಯಾವತ್ತೂ ಕೂಡ ಒಂದು ರೀತಿ ಎಲ್ಲರನ್ನೂ ಬಳಸುವಂತಹ ಅತ್ಯುತ್ತಮವಾದ ಗೆಳೆತನ. ಆ ಗೆಳೆತನಕ್ಕೆ ಯಾರೂ ಇಲ್ಲ ಅನ್ನೋಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಒಂದಾಗಿದ್ದು ಒನ್ಸ್ ಮೋರ್ ಕೌರವ ಸಂದರ್ಭದಲ್ಲಿ. ಆ ಒನ್ಸ್ ಮೋರ್ ಕೌರವ ಸಂದರ್ಭದ ಜರ್ನಿ ಊರಬ್ಬದ ಒಟ್ಟಿಗೆ ಮುಂದುವರಿತಾ ಇದೆ. ನಮ್ಮೆಲ್ಲರನ್ನು ಅವರು ಅಲ್ಲಿ ಕೆಲಸ ಮಾಡಿಸಿದ್ದಾರೆ. ಸರ್ 2 ದಿನ ಇದೆ, ಬನ್ನಿ ಈಗ ಮಾಡೋಣ ಅಂತ. ನಾವೆಲ್ಲ ಒಂದು ರೀತಿ ಊರಬ್ಬಕ್ಕೆ ಹೋಗಿ ಅಲ್ಲಿಯೇ ಪಾತ್ರಧಾರಿಯಾಗಿ ನಾವೆಲ್ಲರೂ ಕೆಲಸ ಮಾಡಿದ್ವಿ. ತನಿಷ್ ಅವ್ರು ಹೇಳಿದಾಗೆ, ಯಾವುದೇ ಬೀದಿ ಗಲ್ಲಿಗೆ ಹೋದ್ರು ಅಲ್ಲೊಬ್ಬ ಡೈರೆಕ್ಟ್ರು, ಅಲ್ಲೊಂದು ಕ್ಯಾಮರಾಮನ್, ಅಲ್ಲೊಂದು ಆರ್ಟಿಸ್ಟು, ಈಗ ಇಡೀ ಊರನ್ನೆಲ್ಲರೂ ನಾವು ವ್ಯಾಪಿಸ್ಕೊಂಡಿದ್ವಿ. ಹಾಗಾಗಿ ಅತ್ಯುತ್ತಮವಾಗಿ ಸಿನಿಮಾ ಬಂದಿದೆ. ನನಗೆ ಮೊದಲು ಯಾರು ಹೇಳಿದ್ರು, ಅದು ಅಂದ್ರೆ ಮ್ಯೂಸಿಕ್ ಬರೋದಕ್ಕೂ ಮೊದಲು KK ಸರ್ ಹೇಳಿದ್ರು, ಮ್ಯೂಸಿಕ್ ಬರೋದಕ್ಕೂ ಮೊದಲು ಏನೋ ಒಂದು ರೀತಿ ಅನಿಸ್ತಾ ಇತ್ತು. ನಾನು ಡಬ್ಬಿಂಗ್ ಹೋದಾಗ ನಿಜವಾಗ್ಲೂ ಥ್ರಿಲ್ ಆಗ್ಬಿಟ್ಟೆ. ನಂತು ಮತ್ತೆ ಮೈಕೋ ನಾಗರಾಜ್ ಅವ್ರ ಕಾಂಬಿನೇಷನ್ನು, ಗೆಳೆಯನ ಮನೆಗೆ ಇನ್ಯಾರೋ ಬಂದಿರ್ತಾರೆ, ಅಂದ್ರೆ ಇನ್ನೊಬ್ಬ ಗೆಳೆಯ ತುಂಬಾ ದಿವಸ ಆದ್ಮೇಲೆ ಬಂದಿರ್ತಾನೆ. ಅಲ್ಲಿ ಸಂಬಂಧಗಳು ಕೂಡ್ಬಿಡ್ತದೆ. ಈ ಮದುವೆ ಸಮಾರಂಭಗಳು, ಮದುವೆ ಸಮಾರಂಭಗಳಾಗ್ಬೋದು, ಊರಬ್ಬ ಆಗ್ಬೋದು, ಈ ತಂಬಿಟ್ಟು ಆರತಿ ಆಗ್ಬೋದು, ಇವೆಲ್ಲ ಏನು ಅಂತಂದ್ರೆ ಸಂಬಂಧಗಳ ಮತ್ತೆ ಬೆಸೆಯುವಂಥದ್ದು, ಸಂಬಂಧಗಳನ್ನ ಕೂಡುವಿಕೆ, ಹೊಸ ಸಂಬಂಧಗಳನ್ನ ಮತ್ತೆ ನೋಡುವಂತ ಸಂದರ್ಭಗಳೇ ಆಗಿರ್ತವೆ. ನಮ್ಮೆಲ್ಲ ರಿಚುವಲ್ ಅಲ್ಲಿ ಅದೇ ಮೂಲಭೂತವಾಗಿ ಕಂಡು ಬರುತ್ತೆ. ಅಂತ ಒಂದು ಆ ಸೀನ್ಗಳು ನೋಡಿ ಡಬ್ಬಿಂಗ್ ಮಾಡ್ಬೇಕಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ. ಬಹುಶಃ ಆ ರೀತಿ ಖುಷಿ ಪಟ್ಟಿರಲಿಲ್ಲ ನಾನು. ಹಾಗಾಗಿ ಊರಬ್ಬ ಅತ್ಯುತ್ತಮವಾಗಿ ಬಂದಿದೆ. ನರೇಶ್ ಗೌಡ್ರ ಒಟ್ಟು ನೀವು ನರೇಶ್ ಗೌಡ್ರು ನೋಡೋದು ನಿಮ್ಗೆ ಗೊತ್ತಾಗುತ್ತೆ, ಮಗು ರೀತಿ ಮಾತಾಡ್ತಾರೆ. ಅವ್ರು ಇರೋದು ಹಾಗೇನೆ. ಆದ್ರೆ ಕೆಲಸ ಮಾತ್ರ ಅಗಾಧವಾದ ಕೆಲಸ, ಅಗಾಧವಾದ ಪ್ರೀತಿ, ಅಗಾಧವಾದ ವಾತ್ಸಲ್ಯ ಎಲ್ಲರ ಮೇಲಿದೆ. ಸೊ ಅವ್ರಿಗೆ ಯಶಸ್ಸು ಸಿಗಲೇಬೇಕು. ಈ ಊರ ಹಬ್ಬನ ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ತಾಂತ್ರಿಕ ವರ್ಗ ಏನು ಕಡಿಮೆ ಏನಿಲ್ಲ, ಎಲ್ಲರೂ ಕೂಡ ಲೆಜೆಂಡ್ರಿಗಳು, ಕನ್ನಡದಲ್ಲಿ ಲೆಜೆಂಡ್ರಿಗಳು. KK ಸರ್ ಆಗ್ಬೋದು, ಬಾಹುಬಲಿ ಅವರಾಗಿರ್ಬೋದು. ಅಂದ್ರೆ ಸಾಹಿತ್ಯಿಕವಾಗಿ ಸಿನಿಮಾ ನಿರ್ಮಾಣದಲ್ಲಿ ತುಂಬಾ ಪ್ರೀತಿಯಿಂದ ಮಾಡುವಂತಹ ಎಲ್ಲ ಕೆಲಸಗಾರರು ಈ ಸಿನಿಮಾದಲ್ಲಿ ಸೇರ್ಕೊಂಡಿದ್ದಾರೆ. ಸಿನಿಮಾ ಯಶಸ್ಸು ಸಿಗಲಿ. ಈ ಯಶಸ್ಸಿಗೆ ತಾವೆಲ್ಲ ಇಷ್ಟೊಂದು ಜನ ಇದ್ದೀರಿ, ತಾವೆಲ್ಲ ಪರ್ಸನಲ್ ಆಗಿ ಸಿನಿಮಾವನ್ನ ತೆಗೆದುಕೊಂಡು ಎಲ್ಲರ ಮುಂದೆ ತೋರ್ಪಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.